ಅರಿಶಿನ ಶಾಸ್ತ್ರದ ಬಗ್ಗೆ ಅಂತೂ ಹೇಳೋದೇ ಬೇಡ. ದಿನ ಬೆಳಗಾದ್ರೆ ನೀವು ಟಿವಿ ಸೀರಿಯಲ್ಗಳಲ್ಲಿ, ಸಿನಿಮಾಗಳಲ್ಲಿ ನೋಡ್ತಾನೆ ಇರ್ತೀರಿ. ಈಗಂತೂ ಎಲ್ಲ ಸೀರಿಯಲ್ಗಳಲ್ಲೂ ಮದುವೆ ನಡೆಯೋದು ಕಾಮನ್ ಆಗೋಗಿದೆ. ಅದಕ್ಕೆ ಮುಂಚೆ ನಡೆಯುವ ಸಿದ್ಧತೆಗಳನ್ನು ಬಹಳ ಶಾಸ್ತ್ರೋಕ್ತವಾಗಿ ಎಲ್ಲ ಧಾರಾವಾಹಿಗಳಲ್ಲಿ, ಎಲ್ಲ ಟಿವಿ ಸೀರಿಯಲ್ಗಳಲ್ಲಿ ಖಂಡಿತವಾಗೂ ತೋರಿಸ್ತಾರೆ. ಅದರಲ್ಲಿ ಈ ಅರಿಶಿನ ಶಾಸ್ತ್ರವನ್ನು ತಪ್ಪದೇ ತೋರಿಸ್ತಾರೆ. ಹಾಗಾಗಿ ಈ ಅರಿಶಿನ ಶಾಸ್ತ್ರ ಹೇಗೆ ಮಾಡ್ತಾರೆ ಅಂತ ನಾನು ಹೇಳೋದೇ ಬೇಕಾಗಿಲ್ಲ. ನೀವೆಲ್ಲ ಸೀರಿಯಲ್ಗಳಲ್ಲೂ ಇದನ್ನು ನೋಡಿರ್ತೀರಿ. ಯಾಕೆ ಈ ಅರಿಶಿನ ಶಾಸ್ತ್ರವನ್ನು ಮಾಡ್ತಾರೆ ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿವತ್ತು ಹಂಚಿಕೊಳ್ಳೋಣ. ನಮ್ಮ ಹಿಂದೂ ವಿವಾಹ ಪದ್ಧತಿಗಳಲ್ಲಿ ಅರಿಶಿನ ಶಾಸ್ತ್ರ ಇದ್ದೇ ಇರುತ್ತೆ. ವಧು ಮತ್ತು ವರರನ್ನ ದುಷ್ಟ ಶಕ್ತಿಗಳಿಂದ ರಕ್ಷಿಸೋದಕ್ಕೆ ಅರಿಶಿನವನ್ನ ಹಚ್ಚಲಾಗತ್ತೆ ಅನ್ನೋ ನಂಬಿಕೆ ಇದೆ. ಅರಿಶಿನ ಶಾಸ್ತ್ರದ ಅರಿಶಿನಕ್ಕೆ ಸನಾತನ ಸಂಪ್ರದಾಯದಲ್ಲಿ ಬಹಳನೇ ಮಹತ್ವವಿದೆ. ಮಂಗಳ ಕಾರ್ಯಗಳಲ್ಲಿ ಅರಿಶಿನವೇ ಪ್ರಧಾನ. ಇದು ಗ್ರಹಗಳಲ್ಲಿ ಗುರುವಿಗೆ ಸಂಬಂಧಪಟ್ಟಿದ್ದು. ಇಡೀ ಕುಂಡಲಿಯಲ್ಲಿ ಯೋಗ ಪ್ರಾಪ್ತಿಯನ್ನ, ದುರ್ಯೋಗ ನಿವಾರಣೆಯನ್ನ ಮಾಡುವವನೇ ಗುರುಗ್ರಹ. ಇವನು ಹಳದಿ ಬಣ್ಣದ ಕಾರಕ. ಹಾಗಾಗಿ ಹಳದಿಯು ಜ್ಞಾನ ಸಂಕೇತ. ಇನ್ನು ವಿಷ್ಣು ಅರಿಶಿನ ಪ್ರಿಯ ಅನ್ನುವುದುಂಟು. ಲಕ್ಷ್ಮೀ ಕುಂಕುಮದ ಸಂಕೇತ. ಹಾಗಾಗಿ ಪೂಜೆ